ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನೀವೆಲ್ಲರೂ ಸಂತೋಷವಾಗಿ, ಕ್ಷೇಮವಾಗಿ, ಸಮಾಧಾನವಾಗಿದ್ದೀರೆಂದು ನಾನು ನಂಬುತ್ತೇನೆ. ಪ್ರಿಯರಾದ ದೇವಜನರೇ, ಒಂದು ವಾಕ್ಯಗಳನ್ನು ಓದುವ ಮೂಲಕವಾಗಿ ನಾವು ದೇವರ ಸತ್ಯ ವಾಕ್ಯದ ಧ್ಯಾನವನ್ನು ನಾವು ಮಾಡಿಕೊಳ್ಳೋಣ. ಮೊದಲನೇದಾಗಿ ಕೀರ್ತನೆ 25:21 ದೇವರ ವಚನ, ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ, ನಿರ್ದೋಷ ಭಕ್ತಿಯು ಮತ್ತು ಯಥಾರ್ಥವನ್ನು ನನ್ನನ್ನು ಕಾಯಲು. ಪ್ರಿಯರಾದ ದೇವಜನರೇ, ಮೊದಲನೇದಾಗಿ ದೇವರನ್ನೇ ನಾವು ನಂಬಿಕೊಂಡಿರಬೇಕು. ದೇವರನ್ನು ಯಾಕೆ ನಂಬಬೇಕು? ಆತನನ್ನು ನಂಬುವುದರಿಂದ ನಮಗೆ ಸಿಗುವಂಥ ಆಶೀರ್ವಾದವೇನು? ಈ ರೀತಿಯಾಗಿ ನಾವು ಒಂದು ಆಲೋಚನೆಯನ್ನು ನಾವು ಮಾಡುವುದುಂಟು. ಪ್ರಿಯರಾದವರೇ, ದೇವರನ್ನು ನಂಬಬೇಕು, ಆತನನ್ನೇ ನಾವು ನಂಬಿಕೊಂಡಿರಬೇಕು. ಕಾರಣ, ನಾವು ಆತನನ್ನು ಬಿಟ್ಟು ನಾವು ಏನು ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಸತ್ಯವೇದದಲ್ಲಿ ದೇವರು ಹೇಳ್ತಾರೆ, ನಾವು ದೇವರನ್ನೇ ನಂಬಿಕೊಂಡಿರಬೇಕು, ಮನುಷ್ಯರನ್ನಲ್ಲ. ದೇವರನ್ನೇ ಆತುಕೊಂಡಿರಬೇಕು. ದೇವರನ್ನು ನಾನು ನಿರೀಕ್ಷಿಸಿಕೊಂಡಿದ್ದೇನೆ ಅಂದರೆ ಅದರ ಅರ್ಥ ನಾನು ದೇವರನ್ನು ನಂಬಿಕೊಂಡಿದ್ದೇನೆ. ದೇವರನ್ನು ನಾವು ನಂಬಿಕೊಂಡಿರುವಾಗ ಅನೇಕ ಪ್ರಯೋಜನಗಳನ್ನು ಸಹ ನಾವು ಪಡೆಯುವರಾಗಿರ್ತೇವೆ. ಅದೇನೆಂದರೆ, ಮೊದಲನೇದಾಗಿ ನಾವು ದೇವರ ವಾಕ್ಯ ಹೇಳಿದ ಹಾಗೆ ನಾವು ದೇವರಲ್ಲಿ ನಿರೀಕ್ಷಿಸಲ್ಪಟ್ಟು ಅಂದರೆ ನಂಬಿಕೆ ಇಡಲ್ಪಟ್ಟಾಗ ನಾವು ನಿರ್ದೋಷ ಭಕ್ತಿ ಉಳ್ಳವರಾಗಿ ನಾವು ಜೀವಿಸುವುದರಿಂದ ದೇವರು ನಮಗೆ ವಿಶೇಷವಾದ ಸಂರಕ್ಷಣೆಯನ್ನು ಮಾಡುವರಾಗಿದ್ದಾರೆ. ನೋಡಿ, ಒಂದು ವಾಕ್ಯಕ್ಕೊಂದು ಒಂದು ವಿಶೇಷ ಸಂಬಂಧವನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ದೇವರನ್ನ ನಂಬುವಾಗ, ಎರಡನೇದಾಗಿ ನಿರ್ದೋಷವಾದ ಜೀವಿತವನ್ನು, ತಪ್ಪಿಲ್ಲದ ಜೀವಿತವನ್ನು, ಪರಿಶುದ್ಧವಾದ ಜೀವಿತವನ್ನು ಜೀವಿಸುವಾಗ ದೇವರು ನಮ್ಮನ್ನು ಸಂರಕ್ಷಿಸಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾರೆ. ಆದ್ದರಿಂದ ಪ್ರಿಯರಾದವರೇ, ನಾವು ದೇವರನ್ನು ನಂಬುವುದು, ಇಲ್ಲದೇ ಇರುವುದನ್ನು ಇದೆ ಅಂತ ತಿಳಿಯುವುದೇ ನಂಬಿಕೆ ಎಂಬುದಾಗಿ ಇಬ್ರಿಯ 11:1 ನಾವು ನೋಡ್ತೀವಿ. ಪ್ರಿಯರಾದವರೇ, ಅಬ್ರಹಾಮನು ನೋಡದೆ ನಂಬಿದ, ದೇವರ ಮಾತನ್ನು ಮಾತ್ರ ಕೇಳಿದ. ಅವನು ಮುಂದೆ ಆಗಬೇಕಾದ ಸಂಗತಿ ಅವನಿಗೆ ಗೊತ್ತಿಲ್ಲ. ಆದರೆ ಆತನು ದೇವರನ್ನ ನಂಬಿದ್ದ ನಂಬಿಕೆ ಅದು ದೇವರ ದೃಷ್ಟಿಯಲ್ಲಿ ನೀತಿಯಾಗಿ ಎಣಿಸಲ್ಪಟ್ಟಿತು. ಆದ್ದರಿಂದ ಅವನ ನಂಬಿಕೆಗೆ ಫಲ ಅನ್ನುವ ಪುತ್ರನ ಭಾಗ್ಯವನ್ನು ದೊರೆಯಿತು. ಹಾಗೆ ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿಯೂ ನಾವು ದೇವರನ್ನು ನಂಬುವಾಗ ದೇವರು ಅದಕ್ಕಾಗಿಯೇ ನಿರ್ದೋಷವಾದ ಭಕ್ತಿ, ತಪ್ಪಿಲ್ಲದ, ಪಾಪವಿಲ್ಲದ ಜೀವಿತವನ್ನು ನಾವು ಜೀವಿಸಬೇಕು. ಆಗ ಮಾತ್ರ ದೇವರು ಹೇಳ್ತಾರೆ, ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನು ನಾವು ನೋಡಲಿಕ್ಕೆ ಸಾಧ್ಯ. ಹೌದು ಪ್ರಿಯರಾದವರೇ, ಎರಡನೇದಾಗಿ ನಾವು ಒಂದು ವಾಕ್ಯವನ್ನು ಸಹ ನಾವು ನೋಡಿಕೊಳ್ಳೋಣ. ನಿರ್ದೋಷ ಭಕ್ತಿಯಿಂದ ನಿನ್ನನ್ನು ಧರಿಸುವೆ, ಚಿರಕಾಲ ನಿನ್ನ ಸನ್ನಿಧಿಯಲ್ಲಿ ನಿನ್ನನ್ನು ಇರಿಸುವ. ದೇವರಿಗೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನಾವು ದೇವರ ದೃಷ್ಟಿಯಲ್ಲಿ ಈ ವಾಕ್ಯದಲ್ಲಿ ನಾವು ನಂಬುವಾಗ, ಈ ವಾಕ್ಯ ಮತ್ತೊಂದು ಆವರ್ತಿ ನಾವು ನೋಡ್ತೇವೆ, ನಿರ್ದೋಷಿಯಾದ ನಿನ್ನನ್ನು ಉದ್ಧರಿಸುವೆ. ಅಂದರೆ ಅರ್ಥ, ನಿರ್ದೋಷಿಯಾಗಿರುವ ನಮ್ಮನ್ನು ದೇವರು ಉದ್ಧರಿಸುವರಾಗಿದ್ದಾರೆ. ತಪ್ಪಿಲ್ಲದೇ ಇರುವಂತಹ ಜೀವಿತವನ್ನು ದೇವರು ಬಯಸುವರಾಗಿದ್ದಾರೆ. ಹೌದು ಪ್ರಿಯರಾದವರೇ, ಪಾಪವಿಲ್ಲದ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ದೇವರು ಇಷ್ಟಪಡುವರಾಗಿದ್ದಾರೆ. ಆದ್ದರಿಂದಲೇ ನಿರ್ದೋಷಿಯಾದ ದೇವ ಭಕ್ತರನ್ನು, ನಿಮ್ಮನ್ನು ರಕ್ಷಿಸಿ ಆಶೀರ್ವದಿಸಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಮೂರನೇದಾಗಿ ನಾವೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನಿರ್ದೋಷಿಯಾಗಿ ನಡೆಯುತ್ತಾರೆ, ನೀತಿವಂತರು ಗತಿಸಿದ ಮೇಲೆ ಅವರ ಸಂತತಿ ಭಾಗ್ಯವಂತರು. ದೇವರಲ್ಲಿ ಪ್ರಿಯರಾದವರೇ, ಅಬ್ರಹಾಮನ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳುವಾಗ, ನಿರ್ದೋಷಿಯಾಗಿ ತಪ್ಪಿಲ್ಲದವನಾಗಿ ನಡೆದುಕೊಂಡ ಅವನ ಸಂತತಿಯನ್ನು ದೇವರು ಆಶೀರ್ವಾದ ಮಾಡು. ಅಬ್ರಹಾಮ್, ಇಸಾಕ್, ಯಾಕೋಬ್, ಯೂಸುಫನ ದೇವರೇ ಎಂಬುದಾಗಿ ನಾವು ಕರೆಯುತ್ತೇವಲ್ಲವ.
ಹಾಗೆಯೇ ಆತನು ದೇವರ ದೃಷ್ಟಿಯಲ್ಲಿ ನಂಬಿಕೆಯುಳ್ಳವನಾಗಿ ನಡೆದಿದ್ದರಿಂದ ಅವನು ಆಶೀರ್ವದಿಸಲ್ಪಟ್ಟನೆಂಬುದಾಗಿ ನಾವು ನೋಡ್ತೇವೆ. ಈ ದಿನ ನಿಮ್ಮ ಜೀವಿತದಲ್ಲಿಯೂ ಸಹ ನಂಬಿಕೆ ಅನೇಕ ಸಂದರ್ಭಗಳಲ್ಲಿ ಕಳೆದುಕೊಳ್ಳುವರಾಗಿರ್ತೀರ. ಕಷ್ಟಗಳು ಬಂದಾಗ, ಇಕ್ಕಟ್ಟು ಬಂದಾಗ, ಶೋಧನೆ ಬಂದಾಗ, ವ್ಯಾಧಿಗಳು ಬಂದಾಗ ನೀವು ನಂಬಿಕೆಯನ್ನು ಬಿಡುವರಾಗಿರ್ತೀರ. ಜೊತೆಗೆ ಅನೇಕ ಮಾರ್ಗಗಳನ್ನು ನೀವು ಹುಡುಕುವರಾಗಿರ್ತೀರ. ಪ್ರಿಯರಾದವರೇ, ಅದರಿಂದ ಯಾವುದೇ ಪ್ರಯೋಜನ ಬರುವುದಿಲ್ಲ. ದೇವರನ್ನೇ ನಾವು ನಂಬಿಕೊಂಡಿರುವಾಗ ದೇವರು ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾರೆ. ಆದ್ದರಿಂದ ಆತನನ್ನು ನಂಬುವ ಒಬ್ಬನೂ ಆಶಾಭಂಗ ಪಡುವುದಿಲ್ಲ ಅಂತ ದೇವರ ವಚನ ಹೇಳ್ತದೆ. ಹಾಗಾದರೆ ನಿರಾಶೆ ಆಗುವುದಿಲ್ಲ, ಮೋಸ ಹೋಗುವುದಿಲ್ಲ. ದೇವರಲ್ಲಿ ನಂಬಿಕೆ ಇಡುವಂಥ ಪ್ರತಿಯೊಬ್ಬರಿಗೂ ದೇವರು ಸಂರಕ್ಷಣೆಯನ್ನು ಕೊಡ್ತಾರೆ. ಹೌದು ಪ್ರಿಯರೇ, ಕಡೆಯದಾಗಿ ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ದಾನಿಯೇಲನು 6ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವಾಗ, ದೇವರು ತನ್ನ ದೂತರನ್ನು ಕಳುಹಿಸಿ ಸಿಂಹಗಳ ಬಾಯನ್ನು ಬಂಧಿಸಿದರು. ಅವುಗಳಿಂದ ನನಗೆ ಯಾವ ಹಾನಿಯಾಗಲಿಲ್ಲ, ಯಾಕೆಂದರೆ ದೇವರ ದೃಷ್ಟಿಯಲ್ಲಿ ನಾನು ನಿರ್ಮಲನೂ ರಾಜನಾದ ನಮಗೂ ತಾನು ಯಾವ ದ್ರೋಹವನ್ನು ಮಾಡಲಿಲ್ಲ ಅಂತ ಹೇಳಿದನು. ಪ್ರಿಯರಾದವರೇ, ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ದಾನಿಯೇಲನು ಅವನು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಆದರೆ ಅಲ್ಲಿರುವಂಥ ಜನರಿಗೆ ಅವನು ಮಾಡೋ ಪ್ರಾರ್ಥನೆ ಅವನ ಭಕ್ತಿ ಹಿಡಿಸಲಿಲ್ಲ. ಅವನನ್ನು ಹೇಗಾದರೂ ಮಾಡಿ ಅವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಅವನ ಪ್ರಾಣಕ್ಕೆ ಹಾನಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಇವನು ದೇವರಲ್ಲಿಟ್ಟ ನಂಬಿಕೆಯು, ಇವನಲ್ಲಿರುವ ಯಥಾರ್ಥತೆಯು, ನಿರ್ದೋಷವು, ತಪ್ಪಿಲ್ಲದ ಜೀವಿತವು ಅವನನ್ನು ಸಿಂಹದ ಗವಿಯಲ್ಲಿ ಹಾಕಿದರೂ ಅವನನ್ನು ದೇವರು ಕಾಪಾಡಿದ್ರು. ಪ್ರಿಯರಾದವರೇ, ಕಾರಣ ಏನೆಂದರೆ, ನೀವು ನಂಬುವಾಗ, ನಿಜವಾಗಿ ನಿರ್ದೋಷವಿಲ್ಲದೆ ನೀವು ಜೀವಿಸುವಾಗ ನಿಮಗೆ ಎಂಥ ಶೋಧನೆ ಬಂದರೂ ದೇವರು ಅವುಗಳನ್ನು ತಪ್ಪಿಸಿ ಕಾಪಾಡ್ತಾರೆ. ನೀವು ನದಿಯಲ್ಲಿ ನಡೆಯುವಾಗಲೂ ಅದು ಮುಳುಗಿಸುವುದಿಲ್ಲ, ಬೆಂಕಿಯಲ್ಲಿ ಹೋಗುವಾಗಲೂ ಅದು ನಿಮ್ಮನ್ನು ಸುಡುವುದಿಲ್ಲ, ನಿಮ್ಮನ್ನು ಯಾವ ಒಂದು ಸಮುದ್ರವು ನಿಮ್ಮನ್ನು ಮುಳುಗಿಸುವುದಕ್ಕೆ ಅವಕಾಶವಿರುವುದಿಲ್ಲ. ಹೌದು ಪ್ರಿಯರಾದವರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಇಂಥ ಪರಿಸ್ಥಿತಿಯಾಗಿ ನೀವು ಇರುವಿರ. ಒಂದು ವೇಳೆ ಶೋಧನೆ, ಹೋರಾಟ, ಸಮಸ್ಯೆಗಳಿದ್ದರೆ ಇವತ್ತೇ ದೇವರು ನಿಮ್ಮ ಜೀವಿತದಲ್ಲಿ ದೇವರನ್ನೇ ನಂಬಿಕೊಳ್ಳೋಣ. ನಾವು ತಪ್ಪಿಲ್ಲದವರಾಗಿರೋಣ. ದೇವರು ನಿಮ್ಮನ್ನು ಎಂಥ ಇಕ್ಕಟ್ಟಲ್ಲಿದ್ದರೂ ಈ ದಿನ ನಿಮ್ಮನ್ನು ಪಾರು ಮಾಡಿ ಕಾಪಾಡ್ತಾನೆ. ಪ್ರಾರ್ಥನೆ ಮಾಡೋಣವ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಈ ವಾಕ್ಯವನ್ನು ಆಲಿಸುವ ನೋಡುವ ದೇವಜನರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ನಾನು ನಿನ್ನನ್ನೇ ನಂಬಿದ್ದೇನೆ ದೇವರೇ. ನೀನು ನಮ್ಮನ್ನು ನಿರ್ದೋಷವುಳ್ಳವರಾಗಿರುವಾಗ ನಮ್ಮನ್ನು ಎಲ್ಲ ಇಕ್ಕಟ್ಟಿನಿಂದ, ಅಪಾಯದಿಂದ, ಆಪತ್ತಿನಿಂದ, ದುಷ್ಟ ಜನರಿಂದ, ದುಷ್ಟ ವ್ಯಾಧಿಗಳಿಂದ, ದುಷ್ಟ ಇಕ್ಕಟ್ಟುಗಳ ಶೋಧನೆಗಳಿಂದ ನಮ್ಮನ್ನು ಬಿಡಿಸಿ ಕಾಪಾಡಲು ಶಕ್ತನೆಂದು ನಾವು ತಿಳಿದುಕೊಂಡಿದ್ದೇವೆ. ನಿನ್ನಲ್ಲಿ ನಂಬಿಕೆ ಇಡುವಂಥವರು ಭಾಗ್ಯವಂತರು. ಆದ್ದರಿಂದ ಪ್ರತಿಯೊಬ್ಬರೂ ನಿನ್ನ ನಂಬಿಕೆ ಇಟ್ಟು ನಿನ್ನಲ್ಲಿಯೇ ಬಾಳಲು ಕೃಪೆ ಮಾಡು, ಆಶೀರ್ವಾದ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.